ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಮನೆಯಲ್ಲಿ ಎಲ್ಲರೂ ಒಳಗಡೆ ಇದ್ದರೆ ಮೇಘ ಹೊರಗಡೆ ಬಂದು ಪ್ಲೀಸ್ ದೇವ್ರೆ ನಿತಿನ್ ನನಗೆ ಸಿಗಲಿ ಅಂತ ಹೇಳಿ ಹೊರಗಡೆ ತನಗೆ ತಾನೇ ಬೇಡ್ಕೋತಾ ಇರ್ತಾಳೆ. ಆಗ ವಂಶಿ ಅದನ್ನು ನೋಡಿ, ಅಂದರೆ ಇವಳು ನಿತಿನ್ಗೋಸ್ಕರ ಉಪವಾಸ ಇದ್ದಾಳ, ಇವಳು ಅದಕ್ಕೆ ಯಾರ ಜೊತೆನೂ ಜಾಸ್ತಿ ಬೆರಿತಾ ಇಲ್ವಾ ಅಂತ ಅನ್ಕೋತಾ ಇರ್ತಾನೆ. ಮೇಘ ಹತ್ರ ಏನು ವಿಷಯ ಅಂತ ಕೇಳ್ಬಿಡ್ಲಾ, ಇಲ್ಲ ನಾನು ಕೇಳಿದ್ರೆ ಸರಿ ಹೋಗಲ್ಲ ಅಂತ ಅನ್ಕೋತಾ ಇರ್ತಾನೆ. ನಿತಿನ್ ಬರ್ತಾನೆ ಅಲ್ಲಿಗೆ. ನಿತಿನ್ ಬಂದಾಗ ಖುಷಿಯಿಂದ ಓಡೋಗ್ತಾಳೆ ಮೇಘ ಅವನ ಹತ್ರ. ಅದನ್ನೆಲ್ಲ ಗಮನಿಸ್ತಾನೆ ವಂಶಿ. ಇನ್ನು ವಂಶಿ ಸ್ವಾತಿ ದೀಪದ ಮಧ್ಯೆ ನಡ್ಕೊಂಡ್ಬಂದು ವಂಶಿಗೆ ಪ್ರಸಾದ ಕೊಡೋ ಕಾಂಪಿಟೇಷನಲ್ಲಿ ಸ್ವಾತಿ ಗೆಲ್ತಾಳೆ. ಆಗ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ತಾರೆ. ಆಗ ಭವಾನಿಯವರು, ಸ್ವಾತಿಗೆ ವಂಶಿ ಮೇಲೆ ನಂಬಿಕೆ ಇದೆ, ಹಾಗೆ ವಂಶಿಗೂ ತನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾಳಜಿನೂ ಇದೆ, ಅದಕ್ಕೆ ಯಾವ ತೊಂದರೆನೂ ಆಗದೆ ಸ್ವಾತಿ ದೀಪದ ಮಧ್ಯೆ ಆರಾಮಾಗಿ ಬಂದ್ಲು ಅಂತಾರೆ. ಆಗ ಪದ್ಮ ಅವರು, ಸ್ವಾತಿ ವಂಶಿ ಅವರೇ, ನೀವಿಬ್ರು ಕೊನೆಯವರೆಗೂ ಇದೇ ಥರ ಬಾಳ್ಬೇಕು. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆದಂಗೆ ಜೀವನದ ಪರೀಕ್ಷೆಯಲ್ಲೂ ನೀವು ಗೆದ್ದು ಪಾಸಾಗಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಆಗ ದುರ್ಗಾ, ಏನು ಪದ್ಮ ಅವರೇ ಈಗ ಹೇಳ್ತಾ ಇದ್ದೀರಾ, ಅಲ್ಲ ದೀಪದ ಮಧ್ಯೆ ನಡ್ಕೊಂಬಂದ್ರೆ ಅದೇನಾದ್ರೂ ಒಂದು ಪರೀಕ್ಷೆನಾ? ಜೀವನನೇ ಬೇರೆ, ಆಟನೇ ಬೇರೆ ಅಂತ ಹೇಳ್ತಾರೆ. ಆಗ ಸ್ವಾತಿ ಅಜ್ಜಿ, ಜೀವನ ಅನ್ನೋದು ಒಂದು ಆಟ ಅಲ್ವಾ ದುರ್ಗಾ ಅವರೇ, ವಂಶಿ ಸ್ವಾತಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ, ಆ ನಂಬಿಕೆ ನಮಗಿದೆ ಅಂತ ಹೇಳ್ತಾರೆ. ಆಗ ದುರ್ಗಾ, ಆಯ್ತು ಅಂಬುಜಾ ಅವರೇ, ನಿಮ್ಮ ಮಾತನ್ನ ಒಪ್ಪೋಣ. ಪುರೋಹಿತ್ರೆ, ಮುಂದಿನ ಪೂಜೆ ಅದೇನಿದೆ ಮುಂದುವರಿಸಿ, ಗೊತ್ತಾಗುತ್ತೆ, ಇನ್ನು ಪಾದ ಪೂಜೆ ಬೇರೆ ಇದೆ ಅಂತ ಹೇಳ್ತಾರೆ. ಆಗ ಪುರೋಹಿತರು, ಎಲ್ಲರೂ ಭಗವಂತನ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅದಾದ್ಮೇಲೆ ಪುರೋಹಿತರು ಎಲ್ಲ ಹೆಂಡತಿರು ತಮ್ಮ ಗಂಡಂದರ ಪಾದ ಪೂಜೆ ಮಾಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಒಂದೊಂದು ತಟ್ಟೆನ ಕೊಡ್ತಾರೆ ಪುರೋಹಿತರು. ಆಗ ಭವಾನಿಯವರು, ಗೀತಾ, ಸ್ವಾತಿ, ಹಾಗೆ ರಾಗಿಣಿ ಎಲ್ಲರೂ ಅವ್ರವ್ರ ಗಂಡಂದ್ರ ಪಾದ ಪೂಜೆನ ಮಾಡಕ್ ಶುರು ಮಾಡ್ತಾರೆ. ಆಗ ಅಜಯ್, ರಾಗಿಣಿ ಚರ್ಮ ಸಿಪ್ಪೆ ಎಲ್ಲ ಸುಲಿತಾ ಇದೆ, ಪ್ಲೀಸ್ ಕಣೆ ಬಿಟ್ಬಿಡೆ ಪ್ಲೀಸ್ ಅಂತ ನೋವಿಂದ ಅಳ್ತಾ ಇರ್ತಾನೆ. ಆಗ ನಿತಿನ್, ಅಜಯ್ ಏನಾಯ್ತು ನಿನ್ ಕಾಲಿಗೆ ಅಂತ ಕೇಳ್ತಾನೆ. ಆಗ ಅಜಯ್, ಅಯ್ಯಯ್ಯೋ ಇವ್ರಿಗೆಲ್ಲ ಒಂದೊಂದ್ ಸಲ ಪಾದ ಪೂಜೆ, ಆದ್ರೆ ನನಗೆ 108 ಸಲ ಪಾದ ಪೂಜೆ, ಬೆಳಗ್ಗೆಯಿಂದ ತೊಳಿತಾವಳೆ ಅಮ್ಮ, ಪ್ಲೀಸ್ ಬಿಟ್ಬಿಡೆ ಅಂತ ಕೇಳ್ಕೊತಾನೆ. ಆಗ ದುರ್ಗಾ, ಅದು ನಮ್ಮ ರಾಗಿಣಿಗೆ ಅಜಯ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಪೂಜೆ ಮಾಡ್ತಾ ಇದ್ದಾಳೆ ಅಂತಾರೆ. ಹಾಗೆ ಎಲ್ಲರೂ ಅವ್ರವ್ರ ಗಂಡಂದ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಆಗ ಮೇಘ ಕೂಡ ತಾನು ನಿಂತಲ್ಲೇ ನಿತಿನ್ ಸರಿಸಮವಾಗಿ ಮುಂದೆ ನಿಂತು ನೆಲ ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಆಗ ಪುರೋಹಿತರು, ಇಲ್ಲಿಗೆ ಈ ಪೂಜೆ ಸಮಾಪ್ತಿ ಆಯ್ತು ಅಂತ ಹೇಳ್ತಾರೆ. ಆಗ ಭವಾನಿಯವರು, ಪೂಜೆ ಚೆನ್ನಾಗಾಯ್ತು, ಎಲ್ಲ ದೇವರ ಆಶೀರ್ವಾದ ಅಂತ ಹೇಳ್ತಿರ್ತಾರೆ. ಈ ಕಡೆ ವಂಶಿ, ನಿತಿನ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ, ಹೇಗ್ ನಡೀತಿದೆ ಅಂತ ಕೇಳ್ತಾನೆ. ಆಗ ನಿತಿನ್, ಇವಾಗ ಸ್ಟಾರ್ಟ್ ಆಗಿದೆ ವಂಶಿ, ಹೇಗ್ ನಡೆಯುತ್ತೆ ಅನ್ನೋದು ನೋಡ್ಬೇಕು ವಂಶಿ ಅಂತಾನೆ. ಆಗ ವಂಶಿ, ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೇಳಪ್ಪ, ನಾನಿದ್ದೀನಿ ಅಂತಾನೆ. ಆಗ ನಿತಿನ್ ಸರಿ ಅಂತ ಹೇಳ್ತಾನೆ. ಆಗ ವಂಶಿ ಕುಮಾರಂಗೆ, ಬ್ರದರ್ ನಿಮ್ ಬುಟ್ಟಕ್ಕೆ ಹೇಗ್ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಕುಮಾರ, ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾನೆ. ಈ ಕಡೆ ಗಣಪತಿ ಅವರು, ನಿತಿನ್ ನೀನ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು, ಆಗಾಗ ಹೀಗೆ ಬರ್ತಾ ಇರಪ್ಪ ಅಂತ ಹೇಳ್ತಾರೆ. ಆಗ ನಿತಿನ್ ಹೊರಡೋಕ್ ರೆಡಿ ಆಗ್ತಾನೆ. ಆಗ ವಂಶಿ ಕೂಡ, ಸರಿ ಕಣೋ, ಅವಾಗ ಬರ್ತಾ ಇರು ಅಂತ ಹೇಳ್ತಾನೆ. ಆಗ ನಿತಿನ್ ಎಲ್ರಿಗೂ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಗೀತಾ, ನಾವು ಹೊರಡೋಣ ಅಮ್ಮ ಅಂತ ಕೇಳ್ತಾರೆ. ಆಗ ಅಮ್ಮ ನಾವು ಬರ್ತೀವಿ, ಇನ್ನು ಭೀಮ್ನ ಅಮಾವಾಸ್ಯೆ ಅಂದ್ರೆ ಬರೀ ಪಾದ ಪೂಜೆ ಮಾಡೋದಷ್ಟೇ ಅನ್ಕೊಂಡಿದ್ವಿ, ಇಷ್ಟೊಂದು ಶಾಸ್ತ್ರಗಳಿವೆ ಅಂತ ಗೊತ್ತೇ ಇರ್ಲಿಲ್ಲ, ಇದನ್ನೆಲ್ಲ ಕಣ್ ತುಂಬ್ಕೊಂಡ್ವಿ ನಾವು, ಮನ್ಸಿಗೆ ತುಂಬಾ ಖುಷಿ ಆಯ್ತು ಅಂತಾರೆ. ಆಗ ಅಂಬುಜಾ ಅವರು, ಅದ್ರಲ್ಲೂ ನಮ್ ಸ್ವಾತಿ ವಂಶಿ ಇಬ್ರು ನೋಡೋದಕ್ಕೆ 2 ಕಣ್ ಸಾಲದು ಅಂತಾರೆ. ಆಗ ಭವಾನಿ ಅವರು, ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟೇ, ಆದ್ರೆ ಪೂಜೆ ಎಲ್ಲ ಚೆನ್ನಾಗಾಗೋದಕ್ಕೆ ಸ್ವಾತಿನೇ ಕಾರಣ. ನಮ್ ರಾಗಿಣಿನು ತುಂಬಾ ಕೆಲಸ ಮಾಡಿದಾಳೆ, ಆದ್ರೆ ನಮ್ ಸ್ವಾತಿ ಮಾತೇ ಬೇರೆ, ಪ್ರಸಾದ ಮಾಡಿ ದೇವ್ರ ಮುಂದೆ ಎಲ್ಲ ಎಷ್ಟು ತಯಾರು ಮಾಡಿದಾಳೆ ಗೊತ್ತಾ, ನನಗಂತೂ ತುಂಬಾ ಸಂತೋಷ ಆಯ್ತು ಅಂತಾರೆ. ಹಾಗೆ ಮನೆಯವರೆಲ್ಲರೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಮಾತಾಡ್ಕೋತಾರೆ. ಹಾಗೆ ಸ್ವಾತಿ ಮನೆಯವರು ಅಲ್ಲಿಂದ ಹೊರಡ್ತಾರೆ. ಸ್ವಾತಿ ರೂಮ್ ಒಳಗಡೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು, ನನ್ಗೆ ಯಾಕೆ ಈ ತರ ಆಗ್ತಾ ಇದೆ, ಕೆನ್ನೆ ಕೆಂಪಾಗ್ತಾ ಇದೆ, ವಂಶಿ ಅವ್ರ ಪಾದ ಪೂಜೆ ಮಾಡುವಾಗ ಏನೋ ಒಂಥರ ಫೀಲಿಂಗ್, ನಾಚಿಕೆ, ಒಳ್ಳೆ ಪಟಾಕಿ ತರ ಇದ್ದೆ, ಇಂಥ ವಿಷಯಕ್ಕೆಲ್ಲ ಯೋಚನೆ ಮಾಡಕ್ ಶುರು ಮಾಡಿದ್ಯಾ ನೀನು ಅಂತ ಹೇಳಿ ಕನ್ನಡಿ ನೋಡ್ಕೊಂಡು ತನಗ್ ತಾನೇ ಹೇಳ್ಕೊತಾ ಇರ್ತಾಳೆ. ಅವ್ರು ಯಾಕೆ ನನ್ನ ಯಾವಾಗ್ಲೂ ಕ್ಷಮಿಸ್ತಾರೆ, ಇದು ಯಾವ ತರ ಬಂದ ಅಮಾವಾಸ್ಯೆ ನನ್ನ ಜೀವನದಲ್ಲಿ ಹೊಸ ಬೆಳಕು ತರೋ ಹಾಗಿದೆ ಅಂತ ಅನ್ಕೋತಾ ಇರ್ತಾಳೆ ಖುಷಿಯಿಂದ. ಇನ್ನು ಈ ಕಡೆ ವಂಶಿ ತನ್ನ ಮನೆಯಲ್ಲಿ ಮೇಘಂಗೆ ತಡೆದು ನಿಲ್ಲಿಸಿ ಅವನಿಗೆ ಬಂದಿರೋ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಳನ್ನ ಕೇಳ್ತಾ ಇರ್ತಾನೆ. ನೀನು ಯಾರನ್ನ ಪ್ರೀತಿಸ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಮೇಘ ಅಳ್ತಾ ಇರ್ತಾಳೆ. ಆಗ ವಂಶಿ, ಮೊದಲು ಅಳೋದನ್ನ ನಿಲ್ಸು, ಇವಾಗ ಹೇಳು ಯಾರ ಹುಡುಗ ಅಂತ ಕೇಳ್ತಾನೆ. ಆಗ ಮೇಘ, ಭಾವ ಅದು ಅಂತ ತಡವರಿಸ್ತಾ ಇರ್ತಾಳೆ. ಆಗ ವಂಶಿ, ನಿತಿನ್ ಅಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಮೇಘಂಗೆ ತುಂಬಾ ಶಾಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.
ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡೈಲಿ ತಪ್ಪದೆ ನಿಮಗೆ ವೀಡಿಯೋಸ್ನ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.